ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಈಸಿ ಸೆಮಿ ಬ್ರೈಡಲ್ ಕ್ರೋಶಾ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ 10 ನಂಬರ್ ಕ್ರೋಶಾ ನೀಡಲ್ ತಗೊಂಡಿದ್ದೀನಿ ಮತ್ತು 7 ಎಳೆ ದಾರನ ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಬಟ್ಟೆನ ಸೀದಾ ಇಟ್ಕೋಬೇಕು. ದಾರದ ಗಂಟು ಬಟ್ಟೆಯ ಹಿಂಭಾಗಕ್ಕೆ ಬರೋ ರೀತಿ ಇಟ್ಕೊಂಡು ಬಟ್ಟೆಗೆ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ಬೇಕು. ಮೇಲೆ ಕೇಳ್ಕೊಂಡು ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ 1 ರಿಂದ 2 ಸಲ ಲಾಕ್ ಮಾಡ್ಕೊಳ್ಬಹುದು. ನಾನು ಇಲ್ಲಿ ಒಂದ್ಸಲ ಲಾಕ್ ಮಾಡ್ಕೊಂಡ್ಮೇಲೆ 2 ಚೈನ್ ಹಾಕೊಳ್ತೀನಿ. ಹಾಕಿದ್ಮೇಲೆ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಬಟ್ಟೆಗೆ ಪಕ್ಕದಲ್ಲೇನೆ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದೀನಿ. 2 ಚೈನ್ ಹಾಕಿದೀನಿ ಮತ್ತೆ ಡಬಲ್ ಕ್ರೋಶೆ. ಈಗ ಒಂದು ಚೈನ್ ಹಾಕಿ ದಾರನ ಮೇಲೆ ಕೇಳ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತಾ ಇದೀನಿ. ಗೋಲ್ಡನ್ ಬೀಡು. ಸೊ ನೀವು ಬೇಕಿದ್ರೆ ಸಿಲ್ವರ್ ಬೀಡ್ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮತ್ತೆ ಚೈನ್ ಇದಿಷ್ಟು ಮಾಡ್ಕೊಂಡ್ಮೇಲೆ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಈ 2 ಚೈನ್ ಮತ್ತೆ ಡಬಲ್ ಕ್ರೋಶಾ ಮಧ್ಯೆ ಏನ್ ಗ್ಯಾಪ್ ಇರುತ್ತೆ ಅಲ್ಲಿಗೆ ನೀಡಲ್ ನ ಹಾಕ್ಬೇಕು. ನೋಡಿ, ನೀಡಲ್ ಹಾಕಿ ದಾರನ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು ಮತ್ತೆ ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು. ಮತ್ತೆ ಅಲ್ಲಿ ಒಂದು ಡಬಲ್ ಕ್ರೋಶಾ ಆಯ್ತು. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದು, ಸೆಕೆಂಡ್ 2 ದಾರ ಒಂದು, ಈ ರೀತಿ 5 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಈ ಒಂದು ಗ್ಯಾಪ್ ಅಲ್ಲಿ. ಇದನ್ನ ನಾವು ಸ್ಲಾಂಟಿಂಗ್ ಆರ್ಚ್ ಡಿಸೈನ್ ಅಂತ ಹೇಳ್ತೀವಿ. ಈ ರೀತಿ ಬೇಸಲ್ಲಿ ಆಲ್ರೆಡಿ 2-3 ಡಿಸೈನ್ಸ್ ನಾನು ತೋರಿಸಿದೀನಿ. ಬೇಕಿದ್ದಲ್ಲಿ ನನ್ನ ಚಾನಲ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಸ್ಟಾರ್ಟಿಂಗು 2 ಚೈನ್ ಹಾಕಿ ಡಬಲ್ ಕ್ರೋಶಾ ಮಾಡ್ಕೊಳ್ತೀವಿ. ಅದಾದ್ಮೇಲೆ ಒಂದು ಚೈನ್ ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಒಂದು ಚೈನ್ ಹಾಕಿ ಡಬಲ್ ಕ್ರೋಶಾ ಮತ್ತೆ 2 ಚೈನ್ ಮಧ್ಯಕ್ಕೆ ನಾವು 5 ಡಬಲ್ ಕ್ರೋಶಾನ ಹಾಕೋಬೇಕಾಗುತ್ತೆ. ನೋಡಿ, ಎಲ್ಲಾನು ಕೂಡ ಕಂಬಗಳು ಒಂದೇ ಲೆಂತ್ ಅಲ್ಲಿ ಇರ್ಬೇಕು. ಒಂದು ಉದ್ದ ಒಂದು ಗಿಡ್ಡ ಆ ರೀತಿ ಆದ್ರೆ ನಿಮ್ಗೆ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. 5 ಕಂಬ ಆದ್ಮೇಲೆ ಸುಜ್ಜಿ ಮೇಲೆ ದಾರ ಸುತ್ಕೊಳ್ಬೇಕು. ಎಲ್ಲಿಗ್ ಬರುತ್ತೆ ಅಂತ ನೋಡ್ಕೊಂಡು ಸ್ವಲ್ಪ ಮುಂದಕ್ಕೆ ಬಟ್ಟೆಗೆ ನೀಡಲ್ ಹಾಕ್ಬೇಕು. ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆಲ್ಲ ಸ್ವಲ್ಪ ಮುಂದಕ್ಕೆ ನೀಡಲ್ ಹಾಕಿ ದಾರನ ತಂದು ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಚೈನ್ ದಾರನ ಮೇಲೆ ಕೇಳ್ಕೊಳ್ಳೋದು, ಒಂದು ಸ್ಮಾಲ್ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮತ್ತೆ ಒಂದು ಚೈನ್, ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು ಮತ್ತೆ ಆ ಕಂಬದ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಎರಡಕ್ಕೆ ಒಂದು ಡಬಲ್ ಕ್ರೋಶೆ ಆಯ್ತು. ಈ ರೀತಿ 5 ಡಬಲ್ ಕ್ರೋಶೆಗಳನ್ನ ಈ ಒಂದು ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಇಲ್ಲಿ ಬೀಡ್ ಬೇಡ ಅಂತ ಇದ್ರೆ ಡೈರೆಕ್ಟ್ ಆಗಿ 3 ಚೈನ್ ಹಾಕಿ ಕಂಬಗಳನ್ನ ಹಾಕೊಂಡು ಹೋಗ್ಬೋದು. ಬೀಡ್ ಬೇಡ ಅಂತ ಇದ್ದಲ್ಲಿ. ಬೀಡ್ ಬೇಕಂತ ಇದ್ರೆ ಒಂದು ಚೈನು ಬೀಡ್ ಲಾಕ್ ಮತ್ತೊಂದು ಚೈನ್ ಈ ರೀತಿ ಹಾಕಿ ಆ ಕಂಬದ ಗ್ಯಾಪಿಗೆ 5 ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ. ಸೊ 5 ಹಾಕೋಬಹುದು ಅಥವಾ 4 ಕೂಡ ಹಾಕೊಳ್ಬಹುದು. ಸೊ ನಾನಿಲ್ಲಿ 5 ಡಬಲ್ ಕ್ರೋಶೆಗಳನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಬೇಕಿದ್ದಲ್ಲಿ 7 ದಾರನ ತಗೊಳ್ಬಹುದು. ಇನ್ನು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಡಿಸೈನು. 5 ಕಂಬಗಳನ್ನ ಮಾಡ್ಕೊಂಡಿದ್ವಿ. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಎಲ್ಲಿಗ್ ಬರುತ್ತೆ ಅಂತ ನೋಡ್ಕೋಬೇಕು. ನೋಡ್ಕೊಂಡು ಸ್ವಲ್ಪ ಮುಂದಕ್ಕೆ ನೋಡಿ, ಸ್ವಲ್ಪ ಮುಂದಕ್ಕೆ ನೀಡಲ್ ಹಾಕಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಈ ನೀವು ಏನ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀರಾ ಆ ಗ್ಯಾಪ್ ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡ್ಕೋಬೇಕಿಲ್ಲ ಅಂತಂದ್ರೆ ಡಿಸೈನ್ ಅಲ್ಲಿ ನೆರಿಗೆ ಬಂದ್ಬಿಡುತ್ತೆ, ಅಂದ್ರೆ ಸುಕ್ ತರ ಬಂದ್ಬಿಡುತ್ತೆ, ಅಂದ್ರೆ ಫ್ರಿಲ್ಸ್ ಬರುತ್ತೆ. ಹಾಗಾಗಿ ಸ್ವಲ್ಪ ದೂರಕ್ಕೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಚೈನ್ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಒಂದು ಚೈನ್ ಹಾಕಿ ಮತ್ತದೇ ಕಂಬದ ಗ್ಯಾಪ್ಗೆ 5 ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಈ ರೀತಿ ಪೂರ್ತಿ ಸ್ಯಾರಿನ ಎಂಡಿಂಗ್ ವರ್ಗು ಹಾಕೊಂಡು ಹೋಗ್ಬೇಕಾಗುತ್ತೆ. ಸೊ ಬಾರ್ಡರ್ ಡಿಸೈನ್ ಆಗಿ ಕೂಡ ಇದನ್ನ ಟ್ರೈ ಮಾಡ್ಬೋದು. ಬರೀ ಇದೇ ರೀತಿ ಹಾಕಿ ಸ್ಯಾರಿ ಬ್ಲೌಸ್ಗೆ ಏನಾದ್ರು ಸಿಂಪಲ್ ವರ್ಕ್ ಬೇಕು ಅಂತಂದ್ರೆ ಈ ರೀತಿ ಕೂಡ ನೀವು ಬ್ಲೌಸ್ ಕೂಡ ಡಿಸೈನ್ ಮಾಡ್ಕೋಬಹುದು. ಅಥವಾ ದುಪ್ಪಟ್ಟ ಏನಾದ್ರು ಪ್ಲೈನ್ ಆಗಿತ್ತು ಡಿಸೈನ್ ಮಾಡ್ಬೇಕಂದ್ರೆ ಈ ಡಿಸೈನ್ ನೀವು ಹಾಕೊಳ್ಬಹುದಾಗುತ್ತೆ. 5 ಡಬಲ್ ಕ್ರೋಶೆ ಮಾಡಿ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಸ್ವಲ್ಪ ಮುಂದಕ್ಕೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಂದ ಮುಂದಕ್ಕೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೊ 1-2 ಸ್ಲಾಂಟಿಂಗ್ ಆರ್ಚ್ ಮಾಡಿ ನೀವು ಡಿಸ್ಟೆನ್ಸ್ ನೋಡಿ ಚೆಕ್ ಮಾಡಿ ಕರೆಕ್ಟ್ ಆಗಿ ಬರುತ್ತಾ ಏನು ಅಂತ.
ಸೊ ಸರಿಯಾಗಿಲ್ಲ ಅಂದ್ರೆ ಬಿಚ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ಕರೆಕ್ಟ್ ಮಾಡ್ಕೊಳ್ಳೋದು ಒಳ್ಳೇದು. ಈ ರೀತಿ ಪೂರ್ತಿ ಸರಿನ ಹಾಕೊಳ್ಬೇಕಾಗುತ್ತೆ ಡಿಸೈನ್. ಸೊ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಒಂದು ಆರ್ಚಿಗೆ ಎಷ್ಟು ಗ್ಯಾಪ್ ಇದೆಯೋ ಅಷ್ಟೇ ಗ್ಯಾಪ್ ನೆಕ್ಸ್ಟ್ ಆರ್ಚಿಗೂ ತಗೊಂಡು ಹೋಗ್ಬೇಕು. ಈ ರೀತಿ ಮಧ್ಯದಲ್ಲಿ ವಿ ಶೇಪ್ ಅಲ್ಲಿ ನಮ್ಗೆ ಗ್ಯಾಪ್ ಕಾಣಿಸ್ಬೇಕಾಗತ್ತೆ. ಸೊ ಎಂಡಿಂಗ್ ವರ್ಗು ಹೋಗಿ ದಾರನ ಕಟ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ಮಾಡ್ಬೋದು. ನಾನು ಕಟ್ ಮಾಡ್ಕೊಳ್ತಾ ಇಲ್ಲ, ಅಲ್ಲಿಂದಾನೆ ಬಟ್ಟೆನ ತಿರುಗಿಸಿ ಡಿಸೈನ್ ಕಂಟಿನ್ಯೂ ಮಾಡ್ತೀನಿ. ಹಾಗಾಗಿ ನೋಡಿ ಲಾಸ್ಟ್ ಸ್ಲಾಂಟಿಂಗ್ ಆರ್ಚ್ ಆದ್ಮೇಲೆ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ನೀಡಲ್ ಹಾಕಿ ದಾರನ ತಗೊಂಡ್ ಬಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡು ದಾರನ ಕಟ್ ಮಾಡ್ಕೊಳ್ಬೋದು ಬೇಕಿದ್ದಲ್ಲಿ ನೀವು. ಸೊ ನಾನು ಹೀಗೇನೆ ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸ್ಟೆಪ್ ನ. ಸೊ ಈಗಿನಿಂದ 5 ಚೈನ್ ನ ಹಾಕೊಳ್ಬೇಕು. ಸೊ 4 ಹಾಕೊಂಡೆ ಸಾಕಾಗ್ಲಿಲ್ಲ ಅನ್ನಿಸ್ತು, ಹಾಗಾಗಿ 5 ಚೈನ್ ಹಾಕೊಂಡು ಬಟ್ಟೆನ ತಿರುಗಿಸ್ಕೊಳ್ತೀನಿ. ಸೊ ಬಟ್ಟೆನ ತಿರುಗಿಸ್ಕೊಂಡು ಅಲ್ಲಿ ನಾವು ಸಿಂಗಲ್ ಚೈನ್ ಹಾಕಿರ್ತೀವಲ್ಲ ಬೀಡ್ ಆದ್ಮೇಲೆ ಆ ಗ್ಯಾಪ್ ಏನಿದೆ ಅಲ್ಲಿಗೆ ನಾನು ನೀಡಲ್ನ ಹಾಕ್ತೀನಿ. ಆ ಗ್ಯಾಪ್ಗೆ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. 5 ಚೈನ್ ಹಾಕಿ ಅಲ್ಲಿಗೆ ಲಾಕ್ ಮಾಡ್ಕೊಂಡ್ವಿ. ಈಗಿನಿಂದ ಮತ್ತೆ 5 ಚೈನ್ ಹಾಕೋಬೇಕು. ಸೊ ಇದು ಬಂದು ನೆಕ್ಸ್ಟ್ ಸ್ಟೆಪ್ಗೆ ಬೇಸ್ ಲೈನ್ ಆಗಿರುತ್ತೆ. ಸೊ 5 ಚೈನ್ ಹಾಕಿ ನೆಕ್ಸ್ಟ್ ಸ್ಲಾಂಟಿಂಗ್ ಅರ್ಚು ಬೀಡ್ ಪಕ್ಕ 1 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. ಸೊ ಮತ್ತೆ 5 ಚೈನ್ ನೋಡಿ 5 ಅಥವಾ 4 ಚೈನ್ ನಿಮ್ಗೆ ಗ್ಯಾಪ್ ಎಷ್ಟು ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ, 2 ಸ್ಲಾಂಟಿಂಗ್ ಅರ್ಚ್ ಮಧ್ಯೆ ಅಷ್ಟು ಚೈನ್ ಗಳನ್ನ ಹಾಕೋಬೇಕಾಗುತ್ತೆ. ಸೊ ನಾನು 5 ಚೈನ್ ಹಾಕಿ ನೆಕ್ಸ್ಟ್ ಸ್ಲಾಂಟಿಂಗ್ ಅರ್ಚ್ ಬೀಡ್ ಪಕ್ಕ ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. ನೋಡಿ ತುಂಬಾ ಲೂಸ್ ಆಗಿ ಇರಬಾರ್ದು ಅಥವಾ ತೀರಾ ಟೈಟ್ ಆಗೂ ಕಾಣಿಸ್ಬಾರ್ದು, ಅಷ್ಟು ಚೈನ್ ಗಳನ್ನ ಹಾಕೋಬೇಕಾಗತ್ತೆ. ನೋಡಿ ಈ ರೀತಿ ಪ್ರತಿಯೊಂದು ಸ್ಲಾಂಟಿಂಗ್ ಅರ್ಚ್ ಮಧ್ಯೆ 5 ಚೈನ್ ಗಳನ್ನ ಹಾಕಿ ಲಾಕ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈ ರೀತಿ ಎಂಡಿಂಗ್ ವರ್ಗು ಪೂರ್ತಿ ಎಂಡ್ ಆದ್ಮೇಲೆ 2-3 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ಬೇಕು ಈ ರೀತಿ. ಸೊ ನೆಕ್ಸ್ಟ್ ಸ್ಟೆಪ್ ಕಾಂಟ್ರಾಸ್ಟ್ ಕಲರ್ ದಾರ 6 ಎಳೆ ದಾರನ ಇಲ್ಲಿ ನಾವು ಫಸ್ಟ್ ಸ್ಟೆಪ್ ಏನ್ ಮಾಡಿರ್ತೀವಿ ಅಲ್ಲಿಗೆ ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ ನಂತರ 5 ಚೈನ್ ಇರೋ ಜಾಗದಲ್ಲಿ 5 ಚೈನು ಹಾಕೊಳ್ಬೇಕಾಗುತ್ತೆ. ನನ್ಗೆ 5 ಚೈನ್ ಹಿಡಿಸ್ತು, ಒಬ್ಬೊಬ್ರಿಗೆ 4 ಚೈನ್ ಕೂಡ ಹಿಡಿಸ್ಬೋದು, ಹೇಳಕ್ಕಾಗಲ್ಲ. 4 ಚೈನ್ ಹಿಡಿಸಿದ್ರೆ 4 ಚೈನ್ ಹಾಕೊಳ್ಳಿ. ಸೊ ನಾನು 5 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿಂದ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಮತ್ತೆ 5 ಚೈನ್ ಮಾಡಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೇವೆ. ಲಾಕ್ ಏನ್ ಮಾಡಿದ್ವಿ ಅದ್ರ ಮೇಲೆನೆ ಲಾಕ್ ನ ಮಾಡ್ಕೋಬೇಕು. ಈಗ ನೆಕ್ಸ್ಟ್ 5 ಚೈನ್ ಏನ್ ಗ್ಯಾಪ್ ಇದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೀಡಲ್ ಹಾಕಿ ದಾರನ ತಂದು ಒಂದು ಸಿಂಗಲ್ ಕ್ರೋಶೆ. ಈಗ ಮತ್ತೊಂದ್ಸಲ ಸಿಂಗಲ್ ಕ್ರೋಶೆ ಅದೇ ಗ್ಯಾಪ್ ಅಲ್ಲಿ 5 ಚೈನ್ ನೆಕ್ಸ್ಟ್ 5 ಚೈನ್ ಅಲ್ಲಿ 2 ಸಿಂಗಲ್ ಕ್ರೋಶೆ. ಈಗ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ನೆಕ್ಸ್ಟ್ 5 ಚೈನ್ ಒಳಗೆ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ಮತ್ತೆ ಡಬಲ್ ಕ್ರೋಶೆ ಮಾಡ್ಕೊಳ್ತಿದೀನಿ. ಸ್ವಲ್ಪ ಸ್ಪೀಡ್ ಆಗಿದೆ ವಿಡಿಯೋ, ಸೊ ಬೇಕಿದ್ದಲ್ಲಿ ನೀವು ಸ್ಪೀಡ್ ನ ನೀವು ಸೆಟ್ ಮಾಡ್ಕೊಳ್ಬಹುದು, ಸ್ಲೋ ಅಥವಾ ಫಾಸ್ಟ್ ಆಗಿ. ವಿಡಿಯೋದಲ್ಲಿ ಅಲ್ಲಿ ಆಪ್ಷನ್ಸ್ ಇರುತ್ತೆ. ಸೊ ಈ ರೀತಿಯಾಗಿ ಈ 5 ಚೈನ್ ಗ್ಯಾಪ್ ಅಲ್ಲಿ ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೋಬೇಕು. ಎಲ್ಲಾ ಕಂಬಗಳು ಕೂಡ ಒಂದೇ ಲೆಂತ್ ಅಲ್ಲಿ ಇರ್ಬೇಕಾಗುತ್ತೆ. ನಾನಿಲ್ಲಿ 12 ಡಬಲ್ ಕ್ರೋಶೆಗಳನ್ನ ಈ ಉದ್ದ ಗ್ಯಾಪ್ ಅಲ್ಲಿ 5 ಚೈನ್ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೊಳ್ತಾ ಇದೀನಿ ನೋಡಿ. ಸುಜಿ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತೆಗೆದು ಎರಡಕ್ಕೆ ಒಂದ್ ಮಾಡ್ಕೋಬೇಕು. ಈಸಿ ಇದೆ, ಬೇಗನ ಆಗೋಗ್ಬಿಡುತ್ತೆ ಡಿಸೈನು. ಸೊ ನೋಡಿ ಈ ರೀತಿಯಾಗಿ 12 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ವಿ. 13 ಮಾಡ್ಕೊಂಡ್ರೆ ತೊಂದ್ರೆ ಇಲ್ಲ, 12 ಅಥವಾ 13 ಮಾಡ್ಕೊಳ್ಬಹುದು. 12 ಡಬಲ್ ಕ್ರೋಶೆ ಆದ್ಮೇಲೆ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಒಂದು ಸಿಂಗಲ್ ಕ್ರೋಶೆ ಮತ್ತೊಂದು ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದೀನಿ ನೋಡಿ. 2 ಸೇರಿ ಒಂದ್ ಮಾಡೋದು. ಅದಾದ್ಮೇಲೆ ಲಾಕ್ ಮೇಲೆ ಒಂದ್ಸಲ ಲಾಕ್ ಮೇಲೆ ಒಂದು ಸಲ ಲಾಕ್ ನ ಮಾಡ್ಕೋಬೇಕು. ನೀವು ಇಲ್ಲಿ ಡಬಲ್ ಕ್ರೋಶೆ ಇರೋ ಜಾಗದಲ್ಲಿ ಟ್ರಿಪಲ್ ಕ್ರೋಶೆನೂ ಕೂಡ ಹಾಕೊಳ್ಬಹುದು. ಸೊ ನೆಕ್ಸ್ಟ್ ಮತ್ತೆ
5 ಚೈನ್ ಇರೋ ಜಾಗದಲ್ಲಿ 5 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ನ ಮಾಡ್ಕೊಳ್ತೀನಿ. ಲಾಕ್ ಇರೋ ಕಡೆ ಲಾಕ್ ನ ಮಾಡ್ಕೋಬೇಕು. ಸೊ ಮತ್ತೆ 5 ಚೈನ್ ಇರೋ ಜಾಗದಲ್ಲಿ 5 ಚೈನ್ 3 ಟೈಮ್ಸ್ 5 ಚೈನ್ ಹಾಕೋಬೇಕು. ಒಟ್ಟು ಆರ್ಚ್ ಆದ್ಮೇಲೆ 3 ಟೈಮ್ಸ್ 5 ಚೈನ್ ಹಾಕಿ ಲಾಕ್ ನ ಮಾಡ್ಕೊಳ್ಬೇಕಾಗತ್ತೆ. ಸೆಕೆಂಡ್ ಟೈಮ್ ಆಯ್ತು. ಸಾರಿ, ವಿಡಿಯೋ ಮಾಡುವಾಗ ಸ್ವಲ್ಪ ಕ್ಲಾರಿಟಿ ಇಶ್ಯೂ ಇದೆ, ಇದೊಂದ್ಸಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮತ್ತೆ 5 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ನ ಮಾಡ್ಕೊಳ್ತೀನಿ. 3 ಟೈಮ್ಸ್ 5 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಬೇಕು ಆರ್ಚ್ ಆದ್ಮೇಲೆ. ನೋಡಿ, ಆರ್ಚ್ ಆಗಿದೆ, 2 ಸಿಂಗಲ್ ಕ್ರೋಶೆ, ಆಮೇಲೆ ಲಾಕ್ ಇರೋ ಕಡೆ ಲಾಕ್, ಅದಾದ್ಮೇಲೆ 3 ಟೈಮ್ಸ್ 5 ಚೈನ್ ಆಯ್ತು. ನೆಕ್ಸ್ಟ್ 5 ಚೈನ್ ಅಲ್ಲಿ 2 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದೀನಿ. ಅದಾದ್ಮೇಲೆ ಸುಜಿ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ 5 ಚೈನ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದೀನಿ. ಸೊ ಈ ಜಾಗದಲ್ಲಿ ನೀವು ಟ್ರಿಪಲ್ ಕ್ರೋಶೆನು ಕೂಡ ಮಾಡ್ಕೊಳ್ಬಹುದು ಬೇಕಿದ್ದಲ್ಲಿ, ಇನ್ನು ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ಸೊ ಇದೇ ರೀತಿ 12 ಡಬಲ್ ಕ್ರೋಶೆಗಳನ್ನ ಈ ಒಂದು ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಎಲ್ಲಾ ಕಂಬಗಳು ಒಂದೇ ಲೆಂತ್ ಅಲ್ಲಿ ಇರ್ಬೇಕು, ಈ ರೀತಿಯಾಗಿ ಕಾಣಿಸುತ್ತೆ ನಿಮ್ಗೆ. ಈಗ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಲಾಕ್ ಇರೋ ಕಡೆ ಲಾಕ್, ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಸೊ ಮತ್ತೆ 3 ಟೈಮ್ಸ್ 5 ಚೈನ್ ಹಾಕಿ ಲಾಕ್ ಮಾಡಿ ಇದೇ ರೀತಿ ಆರ್ಚ್ ನ ಸೊ ಎಂಡಿಂಗ್ ವರ್ಗು ಇದೇ ರೀತಿ ಹಾಕೊಂಡು ಹೋಗ್ಬೇಕು. ಪೂರ್ತಿ ಹಾಕಿದ್ಮೇಲೆ ನಿಮ್ಗೆ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್. ಸೊ ಈಗ ನೆಕ್ಸ್ಟ್ ಸ್ಟೆಪ್ ನಾನು ಬೇಸ್ಗೆ ಏನ್ ಕಲರ್ ತಗೊಂಡಿನೋ ಅದೇ ಕಲರ್ 6 ಎಳೆ ದಾರನ ಗಂಟು ಹಾಕೊಂಡು ತಗೊಂಡಿದೀನಿ. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ನ ಮಾಡ್ಕೊಳ್ತೀನಿ. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದ್ಮೇಲೆ ಮತ್ತಲ್ಲಿ 5 ಚೈನ್ ಇರೋ ಕಡೆ 5 ಚೈನ್ ಹಾಕೋತೀನಿ. ಒಂದೊಂದ್ಸಲ 4 ಚೈನ್ ಇಡ್ಸುತ್ತೆ ನೋಡಿ, 5 ಹಾಕಿದ್ರೆ ಜಾಸ್ತಿ ಅನ್ನಿಸ್ತು, ಹಾಗಾಗಿ 4 ಚೈನ್ ಹಾಕೊಳ್ತೀನಿ. 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ನಿಮ್ಗೆ 5 ಇಡ್ಸಿದ್ರೆ 5 ಚೈನ್ ಹಾಕೊಳ್ಳಿ. ಸೊ ನನ್ಗೆ 4 ಇಡಿಸ್ತದೆ, ಹಾಗಾಗಿ 4 ಚೈನ್ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ 3 ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಫಸ್ಟ್ 5 ಚೈನ್ ಹಾಕಿ ಲಾಕ್ ಮಾಡಿದ್ಮೇಲೆ 3 ಸಿಂಗಲ್ ಕ್ರೋಶೆನ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಅಲ್ಲಿ ಮಾಡ್ಕೋಬೇಕಾಗತ್ತೆ. 2 ಕೂಡ ಮಾಡ್ಕೊಳ್ಬಹುದು, ತೊಂದರೆ ಇಲ್ಲ. ಈಗ ಸುಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಫಸ್ಟ್ ಡಬಲ್ ಕ್ರೋಶೆ ಹೋಲ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 2ಕ್ಕೆ ಮಾಡ್ಕೋಬೇಕು. 2 ದಾರ ಸೇರಿ 1 ಮಾಡ್ಕೋಬೇಕು, ಒಂದು ಡಬಲ್ ಕ್ರೋಶೆ ಆಗುತ್ತೆ. ಸೊ ಈಗ 2 ಚೈನ್ ಹಾಕಿ ಈ ಕಂಬದ ಪಕ್ಕದಲ್ಲಿ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಅಲ್ಲಿಗೆ ಒಂದು ಪಿಕೋ ಡಿಸೈನ್ ಆಗುತ್ತೆ. ಸೊ ಮತ್ತೆ ಸುಜಿ ಮೇಲೆ ದಾರ ಸುತ್ಕೊಂಡು ಸೆಕೆಂಡ್ ಡಬಲ್ ಕ್ರೋಶೆ ಹೋಲ್ಗೆ ಒಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಈಗ 2 ಚೈನ್ ಮತ್ತೆ ಅದೇ ಕಂಬದ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಸೊ ಈ ರೀತಿ ಪ್ರತಿಯೊಂದು ಕಂಬದ ಹೋಲ್ ಗ್ಯಾಪ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ ಮಾಡಿ 2 ಚೈನ್ ಹಾಕಿ ಪಿಕೋನ ಹಾಕೋಬೇಕಾಗುತ್ತೆ. ಸೊ ನಾವಿಲ್ಲಿ ಯೂಶುವಲ್ ಆಗಿ ಪಿಕೋ ಡಿಸೈನ್ ಅಂದ್ರೆ 3 ಚೈನ್ ಹಾಕೊಳ್ತೀವಿ. ಇಲ್ಲಿ 2 ಚೈನ್ ಹಾಕೊಂಡಿದೀವಿ. 3 ಚೈನ್ ಹಾಕಿದ್ರೆ ನಿಮ್ಗೆ ಫ್ರಿಲ್ಸ್ ಬಂದ್ಬಿಡುತ್ತೆ ಅನ್ನೋದಕ್ಕೋಸ್ಕರ 2 ಚೈನ್ ಹಾಕಿ ಪಿಕೋನ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಆಮೇಲೆ 2 ಚೈನ್ ಹಾಕಿ ಕಂಬದ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಮತ್ತೆ ಸುಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತೆ 2 ಚೈನ್ ಹಾಕಿ ಪಿಕೋನ ಮಾಡ್ಕೊಳ್ತೀನಿ. ಸೊ ನೀವು ಡಬಲ್ ಆರ್ಚ್ ಅಲ್ಲಿ ಫಸ್ಟ್ ಆರ್ಚಿಗೆ ಬೇಕಾದ್ರೆ ಟ್ರಿಪಲ್ ಕ್ರೋಶೆ ಹಾಕೋಬಹುದು, ಸೆಕೆಂಡ್ ಆರ್ಚಿಗೂ ಕೂಡ ಟ್ರಿಪಲ್ ಕ್ರೋಶೆನ ಹಾಕೋಬಹುದು. ನಾನು 2ಕ್ಕೂ ಇಲ್ಲಿ ಡಬಲ್ ಕ್ರೋಶೆನೆ ಬಳಸಿದೀನಿ. ಸೊ ಇಲ್ಲಿ ಡಬಲ್ ಕ್ರೋಶೆ ಆದ್ಮೇಲೆ ಮತ್ತೆ ನೋಡಿ 6 ಸಲ ಪಿಕೌಟ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೀನಿ. 6 ಪಿಕೌಟ್ ಆದ್ಮೇಲೆ ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ 6 ಪಿಕೌಟ್ಸ್ ನ ಮಾಡ್ಕೊಳ್ತೀನಿ. ನಾವಿಲ್ಲಿ 12 ಕಂಬಗಳನ್ನ ಹಾಕಿರ್ತೀವಲ್ಲ ಫಸ್ಟ್ ಆರ್ಚ್ ಅಲ್ಲಿ. ಸೊ 6 ಡಬಲ್ ಕ್ರೋಶೆ ಮಾಡಿ ಪಿಕೌಟ್ ಆದ್ಮೇಲೆ 1 ಬೀಡ್ ಹಾಕಿ ಮತ್ತೆ 6 ಡಬಲ್ ಕ್ರೋಶೆ ಮತ್ತೆ ಪಿಕೌಟ್ ನ ಮಾಡ್ಕೊಳ್ತೇನೆ. ಸೊ ನಿಮ್ಗೆ ಇಲ್ಲಿ ಬೀಡ್ ಬೇಡ ಅಂತ ಇದ್ರೆ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ಬೋದು. ಕಂಟಿನ್ಯೂಸ್ ಆಗಿ 12 ಪಿಕೋನು ಕೂಡ ಹಾಕೊಂಡು ಹೋಗ್ಬೋದು.
ಸೊ ನೀವಿಲ್ಲಿ ಕ್ರಿಸ್ಟಲ್ ಬೀಡ್ ಕೂಡ ಹಾಕೋಬಹುದು, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ರೀತಿ ಬೀಡ್ ನ ಇಲ್ಲಿ ನೀವು ಬಳಸ್ಕೊಳ್ಬಹುದು ನೋಡಿ. ಬೀಡ್ ಹಾಕಿದ್ಮೇಲೆ 6 ಪೀಕೋಟ್ ನ ಮಾಡ್ಕೋಬೇಕಂದ್ರೆ 6 ಡಬಲ್ ಕ್ರೋಶೆ ಮಾಡಿ ಪೀಕೋಟ್ ಮಾಡ್ಕೋಬೇಕು. ಸೊ ಈಗ ಇಲ್ಲಿ ಅಷ್ಟು ಪೂರ್ತಿ ಆದ್ಮೇಲೆ ನೆಕ್ಸ್ಟ್ 5 ಚೈನ್ ಅಲ್ಲಿ ಲಾಕ್ ನ ಮಾಡ್ಕೊಳ್ತೀನಿ. ಮತ್ತೆ ಇನ್ನೊಂದ್ಸಲ ಲಾಕ್, ಒಟ್ಟು 3 ಸಲ ಮಾಡ್ಕೋಬೇಕು. 5 ಚೈನ್ ಅಲ್ಲಿ 3 ಸಲ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅದಾದ್ಮೇಲೆ ಲಾಕ್ ಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಈಗ ಮತ್ತೆ 5 ಚೈನ್ ಇರೋ ಜಾಗದಲ್ಲಿ 5 ಚೈನ್ ಅಥವಾ 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಈಗ ಮತ್ತೆ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಅಲ್ಲಿ 3 ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕಾಗುತ್ತೆ. 3 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈಗ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ಫಸ್ಟ್ ಹೋಲ್ ಮೇಲೆ ಡಬಲ್ ಕ್ರೋಶೆ, ಹೋಲ್ ಮೇಲೆ ನೀಡಲ್ ಹಾಕಿ ದಾರನ ತಂದು ಡಬಲ್ ಕ್ರೋಶೆ. ಈಗ 2 ಚೈನ್ ಹಾಕೋಬೇಕು. ಮತ್ತೆ ಕಂಬದ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಅಲ್ಲಿಗೆ ಒಂದು ಕಂಬ, ಒಂದು ಪೀಕೋ ಆಗುತ್ತೆ. ಈ ರೀತಿ ಒಟ್ಟು 12 ಪೀಕೋನ ಫುಲ್ ಫಿಲ್ ಮಾಡಬೇಕು. ಸೊ ನಾನು ಸ್ಟಾರ್ಟಿಂಗ್ ಅಲ್ಲಿ 6 ಪೀಕೋಟ್ಸ್ ನ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಒಂದು ಬೀಡ್ ಹಾಕಿ ಮತ್ತಿನ್ನಾರು ಪೀಕೋಟ್ ನ ಮಾಡ್ಕೊಳ್ತೀನಿ. ಬೀಡ್ ಹಾಕಿ ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೇನೆ ಪಿಕೋ ಡಿಸೈನ್ ಅಂದ್ರೆ ಡಬಲ್ ಕ್ರೋಶೆ ಹಾಕಿ ಪಿಕೋ ಹಾಕೋದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ನಾವು ಡಬಲ್ ಕ್ರೋಶೆ ಮಾಡಿ 2 ಚೈನ್ ಹಾಕಿ ಏನ್ ಲಾಕ್ ಮಾಡ್ತೀವಿ ಅದನ್ನ ನಾವು ಪಿಕೋ ಡಿಸೈನ್ ಅಂತ ಕರಿತೀವಿ. ಸೊ ಡಬಲ್ ಕ್ರೋಶೆ ಮಾಡಿ 2 ಚೈನ್ ಹಾಕ್ತೀನಿ. ಮತ್ತೆ ಕಂಬದ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿ 6 ಫಸ್ಟ್ ಮಾಡ್ಕೋಬೇಕು. ಆಮೇಲೆ ಒಂದು ಬೀಡ್ ಹಾಕಿ 6 ಮಾಡ್ಕೊಂಡಿದೀನಿ. ಮತ್ತೊಂದು ಬೀಡ್ ಹಾಕಿ ಮತ್ತಿನ್ನಾರು ಪಿಕೋನ ಮಾಡ್ಕೊಂಡಿದೀನಿ. ಸೊ ಈ ರೀತಿ ಕಾಣಿಸುತ್ತೆ. ಈಗ ನೆಕ್ಸ್ಟ್ 5 ಚೈನ್ ಅಲ್ಲಿ 3 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಆರ್ಚ್ ಆದ್ಮೇಲೆ ನೆಕ್ಸ್ಟ್ 5 ಚೈನ್ ಅಲ್ಲಿ 3 ಸಿಂಗಲ್ ಕ್ರೋಶೆ ಮಾಡ್ಕೊಂಡು ನೆಕ್ಸ್ಟ್ ಲಾಕ್ ಇರೋ ಕಡೆ ಲಾಕ್ ನ ಮಾಡ್ಕೋಬೇಕು. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೋಬೇಕು. ಇದಾದ್ಮೇಲೆ ನೆಕ್ಸ್ಟ್ 5 ಚೈನ್ ಇರೋ ಜಾಗದಲ್ಲಿ 5 ಚೈನ್ ಹಾಕಿ ಮತ್ತೆ ಇದೇ ರೀತಿ ಆರ್ಚ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಪೂರ್ತಿ ಎಂಡಿಂಗ್ ವರ್ಗು ಇದೇ ರೀತಿಯಾಗಿ ಹಾಕೊಂಡು ಹೋಗ್ಬೇಕು. ತುಂಬಾ ನೀಟಾಗಿ ಬರುತ್ತೆ. ಸಿಂಪಲ್ ಆಗಿ ಬೇಕು, ಜಾಸ್ತಿ ಬೀಡ್ ಬೇಡ, ಹೆವಿ ಲುಕ್ ಬೇಡ ಅನ್ನೋರಿಗೆ ಈ ಡಿಸೈನ್ ನೀವು ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಪರ್ಸನಲಿ ನಂಗೆ ತುಂಬಾ ಇಷ್ಟ ಆಯ್ತು. ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ಇನ್ನೂ ಹೈಲೈಟ್ ಆಗಿ ಕಾಣಿಸುತ್ತೆ ಡಿಸೈನ್. ಇದಕ್ಕೆ ನೀವು ಬೇಕಿದಲ್ಲಿ ಸ್ಟೋನ್ ಚೈನ್ ಅಥವಾ ಗೋಲ್ಡನ್ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡ್ಕೊಳ್ಬಹುದು. ಇನ್ನೂ ಹೆವಿ ಗ್ರ್ಯಾಂಡ್ ಲುಕ್ ಬರುತ್ತೆ. ನೋಡ್ತಾ ಇರ್ಬೋದು. ಇದಕ್ಕೆ ನಾನು 137 ದಾರನ ಕುಚ್ಚನ್ನ ಕಟ್ಕೊಂಡಿದೀನಿ. ಬೇಬಿ ಕುಚ್ಚು ಕಟ್ಟಿದೀನಿ ಆರ್ಚಸ್ ಲೆಂತ್ಗೆ. ಸೊ ನೀವು ನೋಡ್ತಾ ಇರ್ಬೋದು ಕುಚ್ಚು ಕಟ್ಟದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಡಿಸೈನು. ನೀವು ಬೇಕಿದ್ದಲ್ಲಿ ಕುಚ್ಚು ನಾವು ಅಲ್ಲಿ ಕಟ್ಟಿರ್ತೀವಲ್ಲ ಅದ್ರ ಮೇಲೆ ಕುಂದನ್ ಕೂಡ ಸ್ಟಿಕ್ ಮಾಡ್ಕೊಳ್ಬಹುದು. ಇನ್ನು ನಿಮ್ಗೆ ಡಿಸೈನ್ ಹೈಲೈಟ್ ಆಗಿ ಕಾಣಿಸುತ್ತೆ. ಸೊ ಇವತ್ತಿನ ಡಿಸೈನು ಇದಾಗಿತ್ತು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಮತ್ತು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಮರಿದಲ್ಲೇ ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.